ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಕೋಲಾರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ 5 ಅಂಶಗಳನ್ನೊಳಗೊಂಡ ಕಾರ್ಯಕ್ರಮಗಳನ್ನು ನೂತನ ಜಿಲ್ಲಾಧಿಕಾರಿ ರವಿಕುಮಾರ್ ಹಮ್ಮಿಕೊಂಡಿದ್ದಾರೆ. ಅವರು ಮಂಗಳವಾರ ಜಿಲ್ಲಾಡಳಿತ ಭವನದ ತಮ್ಮ ಕಚೇರಿಯಲ್ಲಿ ಕೋಲಾರ ಜಿಲ್ಲಾ ಸಂಪಾದಕರ ಮತ್ತು ವರದಿಗಾರರ ಸಂಘದ ಜಿಲ್ಲೆ ಸೇರಿದಂತೆ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಕೋಲಾರ ಜಿಲ್ಲೆಗೆ ಆಗಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಹಳ್ಳಿಗಾಡಿನ ಕಟ್ಟಕಡೆಯ ರೈತಾಪಿ ಬಡಜನರಿಗೆ ತಲುಪಿಸುವ ಚಿಂತನೆಯ ಬಗ್ಗೆ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯಲ್ಲಿ ತಲೆದೋರಿರುವ ಈ ಬಾರಿಯ ಬರಗಾಲದ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆಯಂತೆ ಕುಡಿಯುವ ನೀರಿನ ಸಮಸ್ಯೆ, ಜಾನುವಾರಿನ ಮೇವಿನ ಸಮಸ್ಯೆ ತಲೆದೋರದಂತೆ ಎಲ್ಲಾ ತಾಲೂಕಿಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮುಖ್ಯವಾಗಿ ಕೆಸಿ ವ್ಯಾಲಿ ನೀರು ಬಂದಿರುವ ಕೆರೆಗಳು ಒತ್ತುವರಿ ಕಡಿಮೆಯಾದರೆ, ನೀರಿಲ್ಲದ ಕೆರೆಗಳನ್ನು ಜಾಸ್ತಿ ಒತ್ತುವರಿ ಮಾಡಲಾಗಿದ್ದು ಅದನ್ನು ತೆರವುಪಡಿಸಲು ಕ್ಷಿಪ್ರ ಕಾರ್ಯಾಚರಣೆ ಜತೆಗೆ ಕೆಸಿ ವ್ಯಾಲಿ ನೀರು ಬೇರೆ ಕೆರೆಗಳಿಗೆ ಹರಿಸುವ ಕೆಲಸ ಮಾಡಲಾಗುವುದು ಎಂದರು. ತನ್ನ ಅವಧಿಯಲ್ಲಿ ರೈತಾಪಿ ಜನರು ತಮ್ಮ ಕೆಲಸಗಳನ್ನು ಮಾಡಿಸಲು ಕಚೇರಿಗಳಿಗೆ ಅಲೆದಾಡುವುದನ್ನು ನಿಯಂತ್ರಿಸುವ ಬಗ್ಗೆ ವಿಶೇಷ ಆಂದೋಲನಗಳ ಮೂಲಕ ಪಿಂಚಣಿ, ಕಂದಾಯ ಅದಾಲತ್, ಗ್ರಾಮಸಭೆಗಳನ್ನು ಮಾಡಿ ಸ್ಥಳದಲ್ಲಿ ಪರಿಹಾರವನ್ನು ಕೊಡಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. ಈಗಾಗಲೇ ಕೋಲಾರ ಜಿಲ್ಲೆಗೆ ಸರಕಾರಿ ವೈದ್ಯಕೀಯ ಕಾಲೇಜು ಮಂಜೂರಾಗಿದ್ದು, ಅದರ ಸ್ಥಾಪನೆಗೆ ಇದ್ದ ಅರಣ್ಯ ಭೂಮಿ ವಿವಾದ ನಿವಾರಿಸಿದ್ದು, ಕೋಲಾರ ಹೊರವಲಯದ ಸ್ಯಾನಿಟೋರಿಯಂನ ಸುಮಾರು 24 ಎಕರೆ ಜಮೀನು ಶೀಘ್ರವಾಗಿ ವೈದ್ಯಕೀಯ ಕಾಲೇಜಿನ ಸ್ಥಾಪನೆ ಉದ್ದೇಶಕ್ಕಾಗಿ ನೀಡಲಾಗುವುದು. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಿಂದ ಟ್ರಾಫಿಕ್, ಇನ್ನಿತರೆ ಸಮಸ್ಯೆಗಳ ನಿವಾರಣೆಗೆ ಸ್ಥಳಾಂತರ ಯೋಜನೆ. ಕೋಲಾರ ಜಿಲ್ಲೆಯ ನೀರಿನ ಸಮಸ್ಯೆ ನಿವಾರಿಸಲು ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕೆ ಅಧಿಕಾರಾವಧಿಯಲ್ಲಿ ಸಂಪೂರ್ಣ ತೊಡಗಿಕೊಳ್ಳುತ್ತೇನೆ. ಜಿಲ್ಲೆಯ ರೈತಾಪಿ ಜನರು ಕಷ್ಟಜೀವಿಗಳು, ಅದರಲ್ಲೂ ರೈತರು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಸಂವಾದದಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಕಲಾವಿದ ವಿಷ್ಣು, ರಾಜ್ಯ ಕಾರ್ಯದರ್ಶಿ ಚೇತನ್ ಬಾಬು, ಜಿಲ್ಲಾಧ್ಯಕ್ಷ ಮಾಷಾ ರಾಜಗೋಪಾಲ್, ಜಿಲ್ಲಾ ಪದಾಧಿಕಾರಿಗಳಾದ ರಾಜ್ಕುಮಾರ್, ಮಂಜುಳಾ, ಜಯಂತಿ, ಮುಳಬಾಗಿಲು ತಾಲೂಕು ಅಧ್ಯಕ್ಷ ಛಲಪತಿ, ಕಾರ್ಯದರ್ಶಿ ಜುಲ್ಪಿಕುರಲ್ಲ, ರಾಮಮೂರ್ತಿ ನಾಯ್ಡು ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು. ಏನಂತಂದ್ರೆ ಈ ಜಿಲ್ಲೆಯ ಈಗ ಬರಗಾಲ ಪೀಡಿತ ಪ್ರದೇಶ ಆಗಿದೆ. ಅದಕ್ಕೇನು ಸರ್ಕಾರದಿಂದ ತಮ್ಮ ಜಿಲ್ಲಾಡಳಿತದಿಂದ ಕ್ರಮ ತಗೊಂಡಿರೋದು? ಮೊದಲನೇದಾಗಿ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ಕಡಿಮೆ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳು, ಅಡಿಷನಲ್ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಡೆವಲಪ್ಮೆಂಟ್ ಕಮಿಷನರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ಸಂಬಂಧ ಒಂದು ಸಭೆಯನ್ನು ಮಾಡಿ ಈಗಾಗಲೇ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಏನು ಅನುದಾನ ಇರ್ಬೋದು, ಈ ಬರಪೀಡಿತ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಕುಡಿಯೋ ನೀರಿರ್ಬೋದು ಮತ್ತು ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ಮತ್ತು ಕುಡಿಯೋ ನೀರಿಗೆ ಏನು ಅವಶ್ಯಕತೆವಾದ ಅನುದಾನ ಬೇಕೋ ಆ ಅನುದಾನ ಈಗಾಗಲೇ ಕೊಟ್ಟಿದ್ದಾರೆ. ಮೊದಲನೇ ಕೆಲಸದಲ್ಲಿ ಸುಮಾರು 1 ಶಾಸಕರಿಗೆ ತಲಾ 1 ಕೋಟಿ ಅಂತೇಳಿ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ಟಾಸ್ಕ್ ಫೋರ್ಸಲ್ ಕಮಿಟಿಯಲ್ಲಿ ಮಾನ್ಯ ಶಾಸಕರುಗಳು ಅಪ್ರೂವ್ ಮಾಡಿ ನಮಗೆ ಕಳಿಸಿ ನಾವು ಕೂಡ ಅಪ್ರೂವ್ ಕೊಟ್ಟು ಆ ಭಾಗಗಳಲ್ಲಿ ನಾವು ಕ್ರಮಗಳನ್ನು ಜರುಗಿಸ್ತಾ ಇದ್ದೀವಿ. 2ನೇ ಹಂತದಲ್ಲಿ ಮತ್ತೆ ಪುನಃ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಇದರ ಬಗ್ಗೆ ಎಷ್ಟು ಅನುದಾನ ಬೇಕು ನಿಮಗೆ ಅದನ್ನು ಅನುದಾನ ಕೊಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಅದನ್ನು ನೀವು ಸರಿಯಾದ ರೂಪದಲ್ಲಿ ಬಳಸಿಕೊಂಡು ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿಟ್ಟು ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ನೀವು ಅದನ್ನು ಕಾಮಗಾರಿ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಅಂದರೆ ಸದ್ಯಕ್ಕೆ ನಮಗೆ ಜಾನುವಾರುಗಳಿಗೆ ಮತ್ತು ಬೇಕಾಗಿರ್ತಕ್ಕಂಥ ಮೇವು ಮತ್ತು ನೀರಿನ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಆದರೆ ಸ್ಥಳೀಯವಾಗಿ ಏನು ನಮ್ಮ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಕೆಲವು ಗ್ರಾಮಗಳಲ್ಲಿ, ಕೆಲವು ತಾಲೂಕುಗಳ ಕೆಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಅಂಥ ಕಡೆ ನಾವು ಈಗಾಗಲೇ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿಂದ ನಮ್ಮ ಸರ್ಕಾರಿ ಟ್ಯಾಂಕರ್ಗಳಲ್ಲಿ ಅವುಗಳನ್ನು ನೀರು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ನಗರ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯೋ ಅದನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅನುದಾನವನ್ನು 50% ಅನುದಾನವನ್ನು ಕುಡಿಯೋ ನೀರಿಗೆ ಮೀಸಲಿರಿಸಿ ಅದನ್ನು ಆದೇಶ ಮಾಡಿದ್ವಿ. ಮಾಲೂರು, ಬಂಗಾರಪೇಟೆ ಮತ್ತು ಕೋಲಾರಲ್ಲಿ ನಗರಸಭೆ ಆಡಳಿತಾಧಿಕಾರಿ ನಾನೇ ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಅನುದಾನವನ್ನು, ಸ್ಥಳೀಯವಾಗಿ ಬಂದಿರತಕ್ಕಂಥ ಅನುದಾನವನ್ನು 50% ಕುಡಿಯೋ ನೀರಿಗೋಸ್ಕರ ಮೀಸಲಿಟ್ಟಿದ್ದೀವಿ. ಮತ್ತು ಈ ಬೆಳೆ ವಿಮೆದು
ಅದು ಯಾವ ರೀತಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಇದುವರೆಗೂ ರೈತರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಅಂತ ಕೇಳ್ಬೇಕು. ಈಗಾಗಲೇ ಈ ಸಂಬಂಧ ಏನು ನಮಗೆ ಬೆಳೆ ವಿಮೆ ಬಗ್ಗೆ ಇದೆಯೋ, ನಮ್ಮ ಮಾಲೂರಲ್ಲಿ ಪರ್ಟಿಕ್ಯುಲರ್ಲಿ ಮುಳಬಾಗ್ಲು ತಾಲೂಕಲ್ಲಿ ಈ ಸಂಬಂಧ ಕಡಲೆಕಾಯಿ ಏನು ವಿಮೆ ಮಾಡಿಸಿದ್ರು, ಅದು ಆಗಸ್ಟ್ 14ರಂದು ಮುಗಿದೋಗಿತ್ತು. ಮತ್ತೆ ಅದಕ್ಕೆ ಪುನಃ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಅದು ಕೂಡ ವಿಮೆ ಮಾಡ್ತಾಯಿದ್ವಿ. ಮತ್ತು 25% ಅಂದರೆ ಬಿತ್ತನೆ ಹಾಕಿದಾದ್ಮೇಲೆ 25% ಏನು ಬೆಳವಣಿಗೆ ಆಗಬೇಕು ಅಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಈಗಾಗಲೇ ಸಭೆಯನ್ನು ಮಾಡಿ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ಈಗಾಗಲೇ ಸಂಬಂಧಪಟ್ಟ ವಿಮೆ ತಂಡದ ಮ್ಯಾನೇಜರು ಮತ್ತು DGM ಜೊತೆ ಮಾತಾಡಿ ನಾವು ಅಪ್ರೂವ್ ಮಾಡಿ ಗೌರ್ಮೆಂಟ್ಗೆ ವಿಮೆ ಹಣ ಬಿಡುಗಡೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಎರಡನೇದು, ಉಳಿದ ತಾಲೂಕುಗಳಲ್ಲಿ ರಾಗಿಗೂ ಕೂಡ ಏನು ಬಿತ್ತನೆ ಮಾಡಿ 25% ನಷ್ಟ ಆಗಿದೆಯೋ ಅದಕ್ಕೂ ಕೂಡ ವಿಮೆ ಮಾಡಲಿಕ್ಕೆ ಸುಮಾರು ದಿನಾಂಕವನ್ನು ಕೂಡ ನಾವು ಎಕ್ಸ್ಟೆನ್ಷನ್ಗೆ ಬರೆದಿದ್ದೀವಿ. ಗೌರ್ಮೆಂಟ್ ಅಪ್ರೂವ್ ಮಾಡಿ ದಿನಾಂಕವನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕೋಲಾರ ಜಿಲ್ಲೆ ಜನತೆ ಬೇಡಿಕೆ ಇತ್ತು. ಸರ್ಕಾರ ಮುಂದೆನೂ ಇತ್ತದು. ಈಗ ಜನ ನೀರಿನ ಬೋರ್ಡಿಗೆ ಆ KCBಯಲ್ಲಿ ಸರಿಯಾಗಿ ಉಪಯೋಗನೂ ಆಗ್ತಾಯಿಲ್ಲ, ಎರಗೋಳ್ದು ಬರ್ತಾ ಇಲ್ಲ, ಈ ಕಡೆ ಎತ್ತಿನೊಳೆದು ಬರ್ತಾ ಇಲ್ಲ. ಇದಕ್ಕೆ ಯಾವ ರೀತಿ ಇಲ್ಲ, ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಎತ್ತಿನಹೊಳೆ ಯೋಜನೆಯನ್ನು ಇನ್ನು 1 ವರ್ಷದ ಒಳಗಡೆ ನೀರು ತರ್ತೀವಿ ಅಂತೇಳಿ ನಿನ್ನೆ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಎರಡನೇದು, ಯರಗೋಳು ವಿಚಾರದಲ್ಲಿ ಏನು 184-185 ವಿಲೇಜ್ಗಳಿಗೆ ಕುಡಿಯೋ ನೀರಿನ ಯೋಜನೆಯನ್ನು ಇವರು ಮಾಡಿದ್ದಾರೆ. ಅದರ ವಿಚಾರವಾಗಿ ಕೂಡ ಸ್ಥಳೀಯವಾಗಿ ಏನು ಪೈಪ್ಲೈನ್ ಹಾಕಬೇಕು, ಪೈಪ್ಲೈನ್ ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ನಾನು ಯಾರು ಪೈಪ್ಲೈನ್ ಹಾಕುವಾಗ ವ್ಯತ್ಯಾಸ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದಾಗಿ, ಆ ಯರಗೋಳು ಭಾಗಕ್ಕೆ ಏನು ನಮ್ಮದು ನೀರು ಮೂಲ ಇದೆಯೋ, ಆ ನೀರಿನ ಮೂಲ ಜಲಮೂಲಗಳು ಬರ್ತಕ್ಕಂಥ ದಾರಿಯಲ್ಲಿ ಸ್ವಲ್ಪ ಒತ್ತುವರಿ ಆಗಿದೆ ಅಂತೇಳಿ ಅದನ್ನು ಕೂಡ ನಾವು ಒತ್ತುವರಿ ತೆರವು ಮಾಡಲಿಕ್ಕೆ ಕೂಡ ನಾನು ಕ್ರಮ ವಹಿಸಬೇಕಂತ ನಾನು ಸಂಬಂಧಪಟ್ಟಾಗೆ ಆದೇಶ ಮಾಡಿದ್ದೀನಿ. ನಮಗೇನಾದ್ರು ಈಗ ಅಧಿವೇಶನ ನಡೀತಾ ಇರೋದ್ರಿಂದ 28ರವರೆಗೂ ಎಲ್ಲೂ ಕೂಡ ಕೇಂದ್ರ ಸ್ಥಾನ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಮತ್ತು ತಮಗೆ ಗೊತ್ತಿರೋಂಗೆ ಆಗಸ್ಟ್ 15 ಒಂದು ಕಾರ್ಯಕ್ರಮ ಇತ್ತು, 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇತ್ತು, ಮತ್ತು 3ನೇ ತಾರೀಕು ಮಾಲೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇತ್ತು. ಹಾಗೂ ತಮಗೆ ಗೊತ್ತಿರೋಂಗೆ ನಾನು ಬಂದಿದ್ದು ಆಗಸ್ಟ್ 1ರಿಂದ ಜಾಯ್ನ್ ಆಗಿದ್ದೀನಿ. ಸೊ ಇವತ್ತಿಗೆ ಸುಮಾರು 17 ದಿವಸ ಮುಗಿದು 18ನೇ ದಿವಸ ಇರ್ತಾ ಇದ್ದೀನಿ. ಇನ್ನೊಂದು 10 ಡೇಸಲ್ಲಿ ನಮಗೆ ಅಧಿವೇಶನ ಮುಗೀತು. 28 ಮುಗಿದ ಮೇಲೆ ನಾನೇ ಖುದ್ದು ಯರಗೋಳು ಮತ್ತು ಮಾರ್ಕಂಡೇಯ ಎರಡೂ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಭಾಗಗಳಲ್ಲಿ ವಿವಿಧ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಂಬಂಧ ಖುದ್ದು ನಾನೇ ಕೂಡ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಶಾಸಕರ ಜೊತೆ ಈ ಬಗ್ಗೆ ಈಗಾಗಲೇ ನಾನು ಮಾತಾಡಿದ್ದೀನಿ. ತಾವು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಕಳಿಸಿದ್ದೀರಿ ಸರ್, ಅದರ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ವಹಿಸಿದ್ದೀರಿ. 2ನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ನೀವು ಅನುದಾನಕ್ಕೆ ಸಂಬಂಧಪಟ್ಟಾಗಿ ನೀವು ಸ್ಥಳೀಯ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ನಮಗೆ ಕಳಿಸ್ಕೊಂಡು ಅದಕ್ಕೂ ಕೂಡ ಅಪ್ರೂವ್ ಮಾಡ್ತೀನಿ. ಮತ್ತು ಖುದ್ದು ಅಲ್ಲಿ ಏನು ನೀವು ಬೋರ್ವೆಲ್ ಕೊಡಲಿಕ್ಕೆ ಕ್ರಮ ವಹಿಸ್ತಿದ್ರೆ ಆ ಬೋರ್ವೆಲ್ ಕೊಡುವಂಥ ಸಂದರ್ಭದಲ್ಲಿ ಅದು ಆಗಿರ್ತಕ್ಕಂಥ ಆಳ, ಉದ್ದ ಮತ್ತು ಅದು ಆಗಿರ್ತಕ್ಕಂಥ ಪೈಪ್ಲೈನ್ ಕೇಸಿಂಗು ಅದ್ರ ಬಗ್ಗೆ ನಾವೇ ಖುದ್ದು ತನಿಖೆ ಮಾಡ್ತೀವಿ ಅಂತೇಳಿ ವೆರಿಫೈ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಸೊ ಹಾಗಾಗಿ ತಾವು ಹೇಳ್ದಾಗೆ ಒಂದು ಎತ್ತಿನಹೊಳೆ ಯೋಜನೆ ಬಗ್ಗೆ ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯರಗೋಳು ವಿಚಾರವಾಗಿ ಅಲ್ಲಿ ಪೈಪ್ಲೈನ್ ಸಮಸ್ಯೆ ಇದೆ, ಅದರ ಬಗ್ಗೆ ಅಟೆಂಡ್ ಮಾಡ್ತೀವಿ. ಮತ್ತು ಭಾಗಕ್ಕೆ ಬರ್ತಕ್ಕಂಥ ನೀರಿನ ಮೂಲ, ಜಲಮೂಲದ ಬಗ್ಗೆ ಒತ್ತುವರಿ ಇದೆ, ಅದನ್ನು ತೆರವುಗೊಳಿಸಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. 28ರ ನಂತರ ಕ್ರಮ ವಹಿಸ್ತೀವಿ. ಭೂ ಹಗರಣಗಳು ಮತ್ತು ಭೂ ಒತ್ತುವರಿಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಸರ್ಕಾರಿ ಅಧಿಕಾರಿಗಳು ಫೋರ್ಜರಿ ಸಹಿಗಳೊಂದಿಗೆ ಜಮೀನುಗಳನ್ನು ಮಾರಾಟ ಮಾಡಿಲ್ಲ. ಅದ್ರ ಬಗ್ಗೆ ನಾನು ಕೇಳಿದ್ದೀನಿ, ನನಗೆ ಇನ್ನೂ ಮಾಹಿತಿ ಬಂದಿಲ್ಲ. ಸೊ ಇವತ್ತು ಕೂಡ ಕೆಲವರು ಬಂದಿದ್ದರು, ಸಾರ್ವಜನಿಕರು ಕೆಲವು ದಾಖಲೆಗಳನ್ನು ಕೊಟ್ಟೋಗಿದ್ದಾರೆ. ಅದನ್ನು ವೆರಿಫೈ ಮಾಡದೆ ನಾನು ಅದಕ್ಕೆ ಉತ್ತರ ಕೊಡೋದು ಸೂಕ್ತ ಅಲ್ಲ. ವೆರಿಫೈ ಮಾಡಿ ನಂತರ ಮುಂದಿನ ಕ್ರಮಗಳು ತಿಳಿಸ್ತೀನಿ. ಮುಳಬಾಗ್ನಲ್ಲಿ ಇತ್ತೀಚೆಗೆ ಭಾರಿ ಮಳೆ ಬಂತು ಸರ್. ಕೆರೆಗಳು ತುಂಬಿ ನೀರಿನ ಕಾಲುವೆಗಳ ಮುಖಾಂತರ ಆಂಧ್ರಕ್ಕೆ ಹೋಯ್ತು. ಬಟ್ ಅದನ್ನೇ ಚೆಕ್ ಡ್ಯಾಮ್ ಮಾಡಿ ಆ ಕೆರೆ ಒತ್ತುವರಿಗಳನ್ನ ಏನಾದರೂ ಉಳಿಸಿದ್ರೆ ಈ ನೀರಿಗೆ ಇನ್ನೂ 1-2 ವರ್ಷ ನಾವು ಡಿಪೆಂಡ್ ಮಾಡ್ಕೊಂತ ಇದ್ವಿ. ಅತಿ ಹೆಚ್ಚು ನೀರು ಬಂದಿರುವಂಥ ಕೆರೆಗಳು ತುಂಬಿ ಆಂಧ್ರ ಕಡೆ ತುಂಬ ತಾವು ಹೇಳಿದ್ದು ಸರಿ ಇದೆ. ಸೊ ಕಳೆದ ಬಾರಿ ಒಂದು ಸುಮಾರು 11ನೇ ತಾರೀಕು ಸನ್ಮಾನ್ಯ ಉಸ್ತುವಾರಿ ಸಚಿವರು ಬಂದಿದ್ದರು, ರಾಮಲಿಂಗಾರೆಡ್ಡಿ ಸಾಹೇಬರು. ಅವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಇದ್ದರು. ಅವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಏನು ತಾವು ನರೇಗಾ ಹೋಗಿ ವಿಜಿ ರಾಮ್ಜಿ ಅಂತ ಬಂದಿದೆ, ಅದರಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕುಡಿಯೋ ನೀರಿರ್ಬೋದು ಅಥವಾ ನೀರಿನ ಸಂರಕ್ಷಣೆ ಇರ್ಬೋದು, ಜಲ ಸಂರಕ್ಷಣೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ CO ಅವರಿಗೆ. ಅದರಲ್ಲಿ ನೀವು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನೀವು ಅದರಲ್ಲಿ ತಗೋಬೇಕು. ಅದು ಇಂಡಿವಿಜುವಲ್ ಕಾಮಗಾರಿ ಇರ್ಬೋದು, ಸಮುದಾಯ ಕಾಮಗಾರಿ ಇರ್ಬೋದು, ಘಟಕದ ಕಾಮಗಾರಿಗಳಿರ್ಬೋದು, ಎಲ್ಲವನ್ನೂ ಕೂಡ ನೀರು ಮತ್ತು ನೀರಿನ ಸಂರಕ್ಷಣೆಗೆ ಬೇಕಾಗಿರ್ತಕ್ಕಂಥ ತಾವು ಹೇಳಿದಾಗೆ ಚೆಕ್ ಡ್ಯಾಮ್ಸ್ ಇರ್ಬೋದು. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕಟ್ಟೆಗಳಿರ್ಬೋದು, ಗೋಕಟ್ಟೆಗಳಿರ್ಬೋದು, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಸನ್ಮಾನ್ಯ ಸಚಿವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು CO ಅವರು ಕೂಡ ಒಪ್ಕೊಂಡಿದ್ದಾರೆ. ಅದ್ರ ಮೇಲೇ ಆ್ಯಕ್ಷನ್ ಪ್ಲ್ಯಾನು ರೆಡಿ ಆಗಿದೆ. ಸೊ ತಮಗಿನ್ನೂ ಏನಾದರೂ ಯಾವುದಾದ್ರೂ ಭಾಗದಲ್ಲಿ ಇಂಥ ಜಾಗದಲ್ಲಿ ಚೆಕ್ ಡ್ಯಾಮ್ಸ್ ಬೇಕು ಮತ್ತು ಈ ಥರ ಕಟ್ಟೆಗಳು ಬೇಕಂತೇಳಿ
ನೀವು ನಮ್ಗೆ ಲಿಖಿತವಾಗಿ ಕೊಟ್ಟರೆ ಅದನ್ನು ಕೂಡ ನಾನು ಡೈರೆಕ್ಷನ್ ಕೊಟ್ಟು ಸಿ ವರ್ಕನ್ನೇ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ಕೊಡುಮಲೆಯಲ್ಲಿ ಒಂದು ಮಾಡಿತ್ತು ಸರ್, ಅದನ್ನ ಅದು ಪೆಂಡಿಂಗ್ ಎಲ್ಲ ಇದೆ ದೊಡ್ಡ ಮಟ್ಟದಲ್ಲಿ. ಅದೇನಾದ್ರು ಬಂದ್ರೆ ಮುಳಬಾಗಿಲು ಟೌನ್ಗೆಲ್ಲ ನೀರಾಗುತ್ತೆ. ಅಲ್ಲಿ ನೀರೇನಾದ್ರು ಒಂದು ಕೆಲಸ ಮಾಡಿ, ಅಲ್ಲಿ ಸ್ಥಳೀಯವಾಗಿ ಯಾರಾದರೂ ತಮಗೆ ಗೊತ್ತಿರೋರಿದ್ದ ನನಗೆ ಒಂದು ಅರ್ಜಿ ಕೊಡಕ್ಕೆ ಹೇಳಿ, ಅದ್ರ ಮೇಲೆ ನಾನು ಆದೇಶ ಮಾಡಿ ಸಿ ಅವರಿಗೆ ಕಳಿಸ್ಕೊಡ್ತೀನಿ. ಖಂಡಿತವಾಗಿ ನಾನು ಗ್ರಾಮ ಸಭೆಗಳು ನಡೀತಾನೆ ಇಲ್ಲ ಸರ್. ಮುಖ್ಯವಾಗಿ ಎಲ್ಲಾ ಗ್ರಾಮ ಸಭೆಗಳಲ್ಲಿ ಒಂದು ಕೂಡ ನಡೀತಾ ಇಲ್ಲ. ಪ್ರತಿಯೊಂದು ಇದನ್ನು ಗ್ರಾಮಸ್ಥರು ಒಂದು ಕಚೇರಿಗಳಲ್ಲಿ ನಡೀತಾ ಇರ್ತಾರೆ. ಅಲ್ಲಿ ಗ್ರಾಮಸ್ಥರು ಹೋಗಿ ಗ್ರಾಮ ಸಭೆಗಳು ನಡೆದ್ರೆ ಉತ್ತಮವಾಗಿ. ತಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಪ್ರಥಮ ಬಾರಿಗೆ ಒಂದು ಪ್ರಜಾ ಸೇವಾ ಇಲಾಖೆ ಅಂತೇಳಿ ಸ್ಥಾಪನೆ ಮಾಡಿ, ಸೊ ಅದಕ್ಕೆ ಒಬ್ಬ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂತೇಳಿ ನಮ್ಮ ಹರ್ಷಗುಪ್ತ ಸಾಹೇಬರನ್ನ ನೇಮಕ ಮಾಡಿದ್ದಾರೆ. ಅದರ ಮೇಲೆ ಆದೇಶ ಮಾಡಿದ್ದಾರೆ. ಸೊ ತಹಶೀಲ್ದಾರ್ಸು ಮತ್ತು ಶಾಸಕರುಗಳು ಯಾವ ದಿನಾಂಕದಂದು ನೀವು ಸಭೆಗಳನ್ನು ಮಾಡಬೇಕು, ಮತ್ತು ಎಸಿಗಳು ಮತ್ತು ಶಾಸಕರು ಯಾವ ದಿನಾಂಕ ಸಭೆಯನ್ನು ಮಾಡಬೇಕು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DC ಮತ್ತು ಸಿ ಅವರು ಯಾವ ದಿನಾಂಕ ಸಭೆ ಮಾಡಬೇಕಂತ ಆ್ಯಕ್ಚುಲಿ 28 ಮುಗಿದ ಮೇಲೆ ತುರ್ತಾಗಿ ಅದು ಪ್ರತಿ ವಾರ ನನ್ನ ಪ್ರಕಾರ 2ನೇ ಶನಿವಾರ, 3ನೇ ಶನಿವಾರ, 4ನೇ ಶನಿವಾರ, 1ನೇ ಶನಿವಾರ 4 ವಾರಗಳು ನಡೀತದೆ. ಅಂಥ ಸಂದರ್ಭದಲ್ಲಿ ಇವು ಅಲ್ಲಿ ಹೇಳಿರ್ತಕ್ಕಂಥದ್ದು ಬರೀ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಡಿ, ನೀವು ತಾಲೂಕಾ ಮಟ್ಟದಲ್ಲಿ, ಹೋಬಳಿ ವಾರ ಮಟ್ಟದಲ್ಲಿ ಮಾಡಿ, ಇನ್ನೂ ಸಾಧ್ಯವಾದರೆ ಪಂಚಾಯಿತಿ ಮಟ್ಟದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. 28ರ ನಂತರ ಅದು ಕ್ರಮ ಆಗುತ್ತೆ. ಸರ್, ಆಮೇಲೆ ಈ ಅತಿ ಮುಖ್ಯವಾಗಿ ನಾವು ತಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿರುವಂಥ ಉದ್ದೇಶ, ಇದು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘ ಅಂತ ಒಂದು ಬೃಹತ್ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಇದೆ. ಅದರ ಜಿಲ್ಲಾ ಘಟಕದ ಪ್ರತಿನಿಧಿಗಳು ನಾವು ಮತ್ತು ರಾಜ್ಯ ಘಟಕದ ಪ್ರತಿನಿಧಿಗಳು ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ತಾವು ಹೇಳಿ ಕೇಳಿ ಇದು ಬರಗಾಲ ಜಿಲ್ಲೆ ಮತ್ತು ಬಡ ಜಿಲ್ಲೆ ಅಂತಲೂ ಹೇಳ್ಬೋದು. ಇಂಥ ಸ್ಥಳದಲ್ಲಿ ಒಂದು 350ಕ್ಕೂ ಹೆಚ್ಚು ಪತ್ರಕರ್ತರು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಬಡ ಜಿಲ್ಲೆ ಅನ್ನೋದು ಒಪ್ಪಲ್ಲ. ಸ್ವಲ್ಪ ಇವಾಗ ಮಳೆ ಕಡಿಮೆ ಆಗಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥ ಜಿಲ್ಲೆ. ಟು ಬಿ ಆನೆಸ್ಟ್, ನೀವು 1993, 94, 95 ಮತ್ತು 2015, 16, 17 ನಂತರ ನೋಡಿದಾಗ ಒಂದು ಮರ ಇರ್ಲಿಲ್ಲ, ಗಿಡ ಇರ್ಲಿಲ್ಲ. ಒಂದು ಇವತ್ತು ಆಲ್ಮೋಸ್ಟ್ ಮಲ್ನಾಡ್ ಟೈಪ್ ಅಲ್ಲಿ ಇದ್ದೀವಿ. ಆಮೇಲೆ ಸುಮಾರು ಒಂದು 154 ಕೆರೆ ತುಂಬಿದಾವೆ, ಇನ್ನೂ ಹಾಫ್ ತುಂಬಿದಾವೆ, ಇನ್ನು ಕೆಲವು 30% ತುಂಬಿದಾವೆ. ಸೊ ಇಷ್ಟು ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಇಷ್ಟು ಕೆರೆ ತುಂಬಿದೆ ಅಂತಂದ್ರೆ ಇಲ್ಲಿ ಬಿಟ್ಟು ಯಾವ ಜಿಲ್ಲೆಯಲ್ಲೂ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಜನ ಇದಾರಲ್ಲ, ಅವರು ಒಂಥರ ಹಾರ್ಡ್ ವರ್ಕಿಂಗ್, ಒಂಥರ ಯಾರಿಗೂ ಎದುರೋ ವ್ಯಕ್ತಿಗಳಲ್ಲ. ತಮ್ಮ ಜೀವನವನ್ನು ತಾವೇ ಮಾಡ್ಕೊಳ್ತಕ್ಕಂಥವ್ರು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಭೂಮಿ ಅಂತಾನೆ ಹೆಸರಿದೆ. ಒಂದು ಹೋರಾಟದ ಭೂಮಿ, ಒಂದು ಸಾರ್ವಜನಿಕರು ಮತ್ತು ರೈತರು ಇದಾರಲ್ಲ, ಸ್ವಾವಲಂಬಿಗಳು. ನಿಮ್ಗೆ ವ್ಯವಸಾಯ ಇಲ್ವಾ? ಕುರಿ ಸಾಕ್ತಾರೆ, ಮೇಕೆ ಸಾಕ್ತಾರೆ, ಎಮ್ಮೆ ಸಾಕ್ತಾರೆ, ಹಸು ಸಾಕ್ತಾರೆ, ಅದಾದ್ಮೇಲೆ ಕೋಳಿ ಸಾಕ್ತಾರೆ, ಮೊಟ್ಟೆ ಮಾರಾಟ ಮಾಡ್ತಾರೆ. ಆತರ ಒಂದು ಸೆಕೆಂಡ್ ಸಾರ್ಗೆ ಒಂದು 350 ಜನ ಪತ್ರಕರ್ತರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಒಂದಿದೆ, ತಾವು ವಿಸಿಟ್ ಕೊಟ್ಟಿದ್ದೀರ, ತಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ಅಂತ ಒಂದು ಸಂಘ ಇದೆ, ಆ ಸಂಘದ ಪ್ರತಿನಿಧಿಗಳು. ಸೊ ಇಲ್ಲಿ ಸರ್ಕಾರದ ಸವಲತ್ತುಗಳು, ಪತ್ರಕರ್ತರಿಗೆ ಅಂತ ಕೊಟ್ಟಂಥ ಸವಲತ್ತುಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇತರೆ ಪತ್ರಕರ್ತರಿಗೂ, ಅಂದರೆ ಈ ಎಲ್ಲರೂ ಒಂದೇ ಸಂಘಟನೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಅದು ತಮಗೂ ಗೊತ್ತಿದೆ. ಯಾಕೆಂದರೆ ಪತ್ರಕರ್ತರಲ್ಲೇ ಭಿನ್ನತೆ ಇರ್ತದೆ, ವಿಭಿನ್ನತೆ ಇರ್ತದೆ. ಹಾಗಾಗಿ ಇನ್ನೊಂದು ಕಡೆ ಇರುವಂಥ ಒಂದು ಪತ್ರಕರ್ತರನ್ನ ಭಿನ್ನಾಭಿಪ್ರಾಯ ಅಂತ ಹೇಳ್ತಾ ಇಲ್ಲ, ಭಿನ್ನತೆ ಅಂತ ಹೇಳ್ತಾ ಇದ್ದೀರಿ. ಭಿನ್ನತೆ ಅದು ಅವರವರ ವೃತ್ತಿ ಪರವಾಗಿ ಇರೋ. ಯಾವ್ದು ಸರ್? ಸರ್, ಕೋಲಾರನೇ. ಅಲ್ಲ, ಯಾವ ಏರಿಯಾ? ಗೌರಿಪೇಟೆ. ಕಲಾವಿದ ವಿಷ್ಣು ಅಂತ ಕೇಳಿರ್ತೀರ? ನಾನು ಇಲ್ಲೇ ಓದಿದ್ದೆ ಸರ್, ಕೇಳಿದ್ದೆ. ಹಾಗಾಗಿ ಆ ಪತ್ರಕರ್ತರು ಕೊಡುವಂಥ ಮನವಿಗಳನ್ನ ಅಥವಾ ಒಂದು ಬೇಡಿಕೆಗಳನ್ನ ತಾವು ಮಾತೃ ಸ್ವರೂಪಿಗಳಾಗಿ ಅದನ್ನು ಪೂರೈಸಿಕೊಡ್ಬೇಕು ಅಂತೇಳಿ. ಜೊತೆಗೆ ಸರ್ಕಾರ ಇತ್ತೀಚೆಗೆ ನಿನ್ನೆ ತಾನೇ ಮಾನ್ಯ DCM ಸಾಹೇಬರು ಒಂದು ಜಿಲ್ಲೆಗೆ 50,000 ನಿವೇಶನಗಳನ್ನ ಹಂಚಬೇಕು ಅಂತೇಳಿ ಅನ್ನೋ ಒಂದು TV ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅದರಲ್ಲಿ ಕನಿಷ್ಠ ಒಂದು ಸ್ವಲ್ಪ ಭಾಗ ಆದರೂ ನಮ್ಮ ಬಡ ಪತ್ರಕರ್ತರು ಯಾರಾದರೂ ಇದ್ದರೆ ಅವರು ಮನವಿ ಕೊಟ್ಟಾಗ ಅದನ್ನು ಒಂದು ಮಾನವೀಯತೆಯಿಂದ ಅರ್ಹತೆ ಮೇಲೆ ತಾವು ಕೊಡ್ಬೋದು ದಯಪಾಡಿಸಿ ಆ ಬಡ ಪತ್ರಕರ್ತರಿಗೆ ಅದನ್ನ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅದು. ಸರ್, ಇನ್ನೊಂದಷ್ಟೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಅವರಿಗೆ ಆದೇಶ ಮಾಡಿದ್ದಾರೆ. ಇನ್ನೂ ಆದೇಶ ಬಂದಿಲ್ಲ. ಅದರ ಮೇಲೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಗೊತ್ತಾಗುತ್ತೆ ಏನೇನು ಯಾವ್ಯಾವ ಇದಕ್ಕೆ ವರ್ಗಕ್ಕೆ, ಯಾವ್ಯಾವ ಇದಕ್ಕೆ ಇಲ್ಲ ಇಲಾಖೆಗಳಿಗೆ ಅಥವಾ ಯಾವ್ಯಾವ ಕ್ಷೇತ್ರಕ್ಕೆ ಮಾಡಬೇಕಂತ. ಅದು ಬಂದಾದ ಮೇಲೆ
ಒಂದು ವೇಳೆ ತಮ್ಮದು ಕೂಡ ಒಂದು ವೇಳೆ ಸೇರಿಲ್ಲ ಅಂದರೆ ತಾವೊಂದು ಮನವಿ ಕೊಟ್ಟರೆ ಅದನ್ನು ಬೇಕಾದ್ರೆ ಸೇರಿಸೋಕ್ಕೆ ನಾನು ದಯವಿಟ್ಟು ಮತ್ತು ಇನ್ನೊಂದೇನೆಂದರೆ ತಮ್ಮ ತವರು ಜಿಲ್ಲೆ ತಮ್ಮ ಮೇಲೆ ಹೆಚ್ಚು ಜನ ಭರವಸೆ ಇಟ್ಟಿದ್ದಾರೆ. ತಮ್ಮ ಕನಸುಗಳಂದರೆ ಏನು ಇಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗಬೇಕು ಸರ್. ಅಂದರೆ ರವಿ ಕುಮಾರ್ ಅನ್ನೋ ಒಬ್ಬ ಜಿಲ್ಲಾಧಿಕಾರಿ ಇದ್ರು ಇಂಥದ್ದು ಮಾಡಿ ಹೋಗಿದ್ದಾರೆ ಅನ್ನೋದು ಅಟ್ಲೀಸ್ಟ್ ದರ್ಶಕಗಳ ಕಾಲ ನೆನೆಸ್ಕೋಬೇಕು. ನಮ್ಮಲ್ಲಿ ಡಿ ಕೆ ರವಿ ಇರ್ಬೋದು ಅಥವಾ ವಿಶ್ವನಾಥ್ ಸಾಹೇಬರು ಅಂತ ಇರ್ಬೋದು, ಇವರೆಲ್ಲ ಏನೋ ಒಂದು ಮಾಡೋದ್ರು. ತಮ್ಮ ಏನು ಆಸೆಗಳು ಇಟ್ಕೊಂಡಿದ್ರೆ ಅದನ್ನು ಇಲ್ಲ, ನಾನು ಈ ಜಿಲ್ಲೆಗೆ ಏನು ಜಿಲ್ಲಾಧಿಕಾರಿ ಅಂತೇಳಿ ಆದೇಶ ಇರ್ಬೋದು, ಬಟ್ ನಾನು ಈ ಜಿಲ್ಲೆಯ ಎಲ್ಲ ಜನರ ಸೇವಕನಾಗಿ ದುಡಿಯೋದಕ್ಕೆ ನಾನು ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ನನ್ನನ್ನು ಏನು ಎಲ್ಲ ಸಾರ್ವಜನಿಕರ ಸೇವಕ ಆಗಿ ನಾನು ಕೆಲಸ ಮಾಡ್ತೀನಿ ಹೊರತು ನಾನು ಜಿಲ್ಲಾಧಿಕಾರಿ ಅಂತೇಳಿ ನನ್ನ ಮನಸ್ಸಲ್ಲೂ ಇಲ್ಲ, ನನ್ನ ಭಾವನೆ ಇಲ್ಲ. ಸೊ ಆದೇಶದಲ್ಲಿ ಆ ಥರ ಇದೆ. ಒಂದು ಎರಡನೇದು, ಸಾರ್ವಜನಿಕರಿಗೆ ನಾನು ಮುಂಚೆನೇ ಹೇಳಿದೆ, ಈ ಜಿಲ್ಲೆಯಲ್ಲಿ ಸಾರ್ವಜನಿಕರು ಅವರು ವೈಯಕ್ತಿಕವಾಗಿ ಏನನ್ನು ಕೇಳಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಅವರು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಬೇಕಾಗಿರೋಂಥ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ನಮ್ಮ ಸಿಂಧುತ್ವ ಪ್ರಮಾಣ ಪತ್ರ ಇರ್ಬೋದು, ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಖಾತೆ, ಕಂದಾಯ, ಮ್ಯೂಟೇಷನು, ರೆಕಾರ್ಡ್ ರೂಮಲ್ಲಿ ಬೇಕಾಗಿರ್ತಕ್ಕಂಥ ದಾಖಲೆಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಕೆಚ್ಚು, ಪಾಣಿ, ಪೋಡಿ ಈ ಥರದ್ದು, ಮತ್ತು ಮಹಿಳೆಗೆ ಬೇಕಾಗಿರ್ತಕ್ಕಂಥ ಅವ್ರಿಗೆ ಏನು ವೃದ್ಧಾಪ್ಯ ವೇತನ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇವುಗಳನ್ನು ನಾವು ನಿಗದಿತ ಅವಧಿಯಲ್ಲಿ ಸ್ಪೀಡಾಗಿ ಮಾಡಿಕೊಡ್ಬೇಕು. ಒಂದು ಎರಡನೇದು, ಜಿಲ್ಲೆಯನ್ನು ಅಂತ ತಗೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಈ ಜಿಲ್ಲೆಗೆ ಒಂದು ಹೊಸ ಮೆಡಿಕಲ್ ಕಾಲೇಜನ್ನು ಮಂಜೂರಿ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಟ್ಟಿದ್ವಿ. ಮುಂಚೆ 24 ಎಕರೆಗೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ರು. ಸೊ 24 ಎಕರೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅನುಮೋದನೆಗೆ ಅಂತೇಳಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿದ್ರೆ ರಾಜ್ಯದಲ್ಲಿ ಅನುಮೋದನೆ ಸಿಗುತ್ತೆ ಅಂತ ಹೇಳಿದ್ರು. ನಿನ್ನೆ ಕೂಡ ನಾವು ಅದನ್ನು ಕಡಿಮೆ ಮಾಡಿ ಅನುಮೋದನೆ ಕಳಿಸಿದ್ದೀವಿ. ಮತ್ತು ಅದಕ್ಕೆ ಫಾರೆಸ್ಟ್ ಅವರು ಕೂಡ ಅಡ್ಡಿ ಹಾಕಿದ್ರು. ಅವರ ಅಡ್ಡಿಗೆ ನಾವು ಮನ್ನಿಸಿ, ಆ್ಯಕ್ಚುಲಿ ಅಡ್ಡಿ ಹಾಕೋ ಅವಶ್ಯಕತೆ ಇಲ್ಲ. 1932ರಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸ್ಯಾನಿಟೋರಿಯಂ ಅವತ್ತಿಂದ ನಡೀತಾ ಇದೆ. ಇವತ್ತು ಏಕಾಏಕಿ ಅವರು ಅದನ್ನು ಅರಣ್ಯ ಅಂತೇಳಿ ಕಳಿಸ್ತಿರೋದು ತಪ್ಪು. ಬಟ್ ಆದರೂ ಕೂಡ ಜಿಲ್ಲೆಯಲ್ಲಿ ಅವರ ಭಾವನೆಗಳನ್ನು ಅರಣ್ಯ ಇಲಾಖೆಯ ಆದೇಶಗಳನ್ನು ಮನ್ನಿಸಿ ಅವ್ರಿಗೂ ಕೂಡ ಬೇರೆ ಕಡೆ ಜಾಗ ಕೊಟ್ಟು ಆ ಜಾಗದಲ್ಲೇ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಕೂಡ ಕಳಿಸಿದ್ದೀವಿ. ಅದು 23 ಎಕರೆ 36 ಗುಂಟೆ ಇರ್ತಕ್ಕಂಥದ್ದು. ಸೊ ಅದು ಒಂದು ಪ್ರಸ್ತಾವವಾಗಿದೆ. ಎರಡನೇದು, ತಮಗೆ ಗೊತ್ತಿರ್ತಕ್ಕಂಥದ್ದು ತಮ್ಮೆಲ್ಲರ ಬೇಡಿಕೆ ಮತ್ತು ತಮ್ಮೆಲ್ಲರ ಒತ್ತಾಯ ಏನು ಹೈವೇಲಿ ಇರ್ತಕ್ಕಂಥ APMC ವತಿಯಿಂದ ರೋಡು ಟ್ರಾಫಿಕ್ ಆಗ್ತಾಯಿದೆ ಮತ್ತು ಸಾರ್ವಜನಿಕ ತೊಂದರೆ ಆಗ್ತಾಯಿದೆ. ಮತ್ತು ಬೆಳಗ್ಗೆ ಹೋಗ್ತಕ್ಕಂಥ ಶಾಲಾ ಮಕ್ಕಳು, ಟೀಚರ್ಸು, ನಮ್ಮ ಅಧಿಕಾರಿ ವರ್ಗ, ತಾವುಗಳು, ರೈತರು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಅದನ್ನು ಸ್ಥಳಾಂತರ ಮಾಡಬೇಕು, ಅದನ್ನು ಬೇರೆದಕ್ಕೆ ಬಳಸ್ಕೋಬೇಕು, ಟ್ರಾಫಿಕ್ ಒತ್ತಡ ಇಲ್ಲಿರ್ತಕ್ಕಂಥ ಕೆಲಸಕ್ಕೆ ಬಳಸ್ಕೋಬೇಕು ಮತ್ತು APMCಗೆ ಬೇರೆ ಜಾಗ ಕೊಡಬೇಕಂತ ಅದನ್ನು ಸುಮಾರು ಒಂದು 96 ಎಕರೆ ಐಡೆಂಟಿಫೈ ಮಾಡಿದ್ರು. ಅದರಲ್ಲಿ ಈಗ 69 ಎಕರೆ ನಾವು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೀವಿ. ನಾವು ಉಳಿದಿರ್ತಕ್ಕಂಥ 29 ಎಕರೆ ಅವರು ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಫಾರೆಸ್ಟ್ ಲ್ಯಾಂಡ್ ಅಲ್ಲ, ಅದು ಕೂಡ ನಮ್ಮ ಕಂದಾಯ ಭೂಮಿ. ಯಾವುದೋ ಒಂದು ಸಂದರ್ಭದಲ್ಲಿ ಕಂದಾಯ ಭೂಮಿಯಲ್ಲಿ ಅವರ ಏನು ಸೋಷಿಯಲ್ ಫಾರೆಸ್ಟ್ ಇಲಾಖೆಯಿಂದ ಸಸ್ಯಗಳನ್ನು ತಗೊಂಡು ಅಲ್ಲಿ ಬೆಳೆದಿದ್ದಕ್ಕೋಸ್ಕರ ಅವ್ರು ನಮ್ಮದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಟ್ ಈಗ ಫಸ್ಟು ಹಂತದಲ್ಲಿ 69 ಎಕರೆ ಪ್ರಸ್ತಾವನೆ ಹೋಗಿದೆ. ಸೊ ಉಳಿದಿರ್ತಕ್ಕಂಥ ಕಳಿಸ್ಕೊಟ್ಟಿರೋದು. ಈಗ 69 ಎಕರೆ ಪ್ರಸ್ತಾವನೆಗೆ ನಿನ್ನೆ ಕೂಡ CM ಸಾಹೇಬರು ನಮ್ಮ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ಅದನ್ನು ಕ್ಯಾಬಿನೆಟ್ಗೆ ತರಲಿಕ್ಕೆ ಡೀಟೇಲ್ಸ್ ಕಳಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ರಸ್ತಾವನೆ ಈಗಾಗಲೇ ಕಂದಾಯ ಇಲಾಖೆ ಬೆಂಗಳೂರಲ್ಲಿರೋದ್ರಿಂದ ಅಲ್ಲಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟಿಂದ ನಮಗೆ ಅನುಮೋದನೆ ಸಿಗ್ತದೆ. ಮೂರನೇದಾಗಿ, ಈ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರ್ತಕ್ಕಂಥದ್ದು ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಇಲಾಖಾ ಮಂತ್ರಿಗಳು ಹೇಳಿರ್ತಕ್ಕಂಥ ಕೆಲವು ತಾಲೂಕಿನ ಕೆಲವು ಪ್ರದೇಶಗಳಲ್ಲಿ ಇನ್ನೂ ನಮ್ಮ ಬಡ ಜನ ಇರ್ತಕ್ಕಂಥದ್ದು ಅಥವಾ ವಸತಿ ರಹಿತ ಕುಟುಂಬಗಳಿರ್ತಕ್ಕಂಥದ್ದು ಅಂಥವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಈಗಾಗಲೇ ಜಾಗವನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಇಲ್ಲ ನಿವೇಶನ ಇರ್ಬೋದು ಇಲ್ಲ ಮನೆ ಕೊಡೋದಿರ್ಬೋದು ಅದಕ್ಕೆ ಒತ್ತನ್ನು ಕೊಡಬೇಕಂತ. ಸೊ ಅದನ್ನು ಕೂಡ ನಾವು ತುರ್ತಾಗಿ ಆ ವರ್ಗಕ್ಕೆ ಅನುಕೂಲ ಆಗಬೇಕನ್ನೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಇದಾದ ಮೇಲೆ ತಮಗೆ ಗೊತ್ತಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆಗಳಿರ್ತಕ್ಕಂಥ ಜಿಲ್ಲೆ ಇದು. ಸುಮಾರು 3200 3300 ಕೆರೆಗಳಿರ್ತಕ್ಕಂಥದ್ದು. ಹಲವಾರು ಕಡೆ ನಮ್ಮ ಅದೃಷ್ಟ ಏನಂತಂದರೆ KC ವ್ಯಾಲಿ ಬಂದು ಎಲ್ಲೆಲ್ಲಿ ಕೆರೆಗಳು ತುಂಬಿದಾವೋ ಆ ಕೆರೆಗಳಲ್ಲಿ ನೀರು ತುಂಬಿರೋದ್ರಿಂದ ಯಾರೂ ಕೂಡ ಒತ್ತುವರಿ ಮಾಡ್ತಾಯಿಲ್ಲ. ಈ ನೀರು ಇನ್ನೂ ಹೋಗದೇ ಕೆರೆಗಳ ಕಾಲ್ಭಾಗ ಅರ್ಧ ಭಾಗ ತುಂಬಿರ್ತಕ್ಕಂಥ ಕೆರೆ ಹಲವಾರು ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ತೆರವುಗೊಳಿಸಿ ನೀರಿನ ಜಲಮೂಲಗಳನ್ನು ಒಳಗಡೆ ಬಿಟ್ಟಾಗ ಕೆರೆಗಳು ತುಂಬಿಸೋದಿದೆಯಲ್ವಾ, ಒಂದು ಸಾರಿ ತುಂಬಿಸಿದ್ರೆ ಅದರಿಂದ ರೈತರಿಗೂ ಅನುಕೂಲ, ವ್ಯವಸಾಯಸ್ಥರಿಗೆ ಅನುಕೂಲ, ಸಾರ್ವಜನಿಕರಿಗೆ ಅನುಕೂಲ, ಪ್ರಾಣಿಗಳಿಗೆ ಅನುಕೂಲ, ಪಕ್ಷಿಗಳಿಗೂ ಅನುಕೂಲ ಆಗ್ತದೆ. ಸೊ ಅದನ್ನು ಮಾಡಬೇಕಂತ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಧನ್ಯವಾದ ಸರ್. ಥ್ಯಾಂಕ್ ಯು. ನಮಗೆ ಅವಕಾಶ ಕೊಟ್ಟಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಅವಕಾಶ ಕೊಟ್ಟಿದ್ದೀವಿ ಸರ್.